ಎಕ್ಕ ಮೂವಿ ಫಸ್ಟ್ ಶೋ ನೋಡಿ ತುಂಬ ಖುಷಿ ಆಯಿತು. ಎಕ್ಕ ಮೂವಿ ಫಸ್ಟ್ ಹಾಫಲ್ಲಿ ಸ್ವಲ್ಪ ಬೋರ್ ಆಗಲ್ಲ, ಒಳ್ಳೆ ತಾಯಿ ಸೆಂಟಿಮೆಂಟ್ ಚೆನ್ನಾಗಿದೆ. ಎಲ್ಲರೂ ಕುಟುಂಬ ಸಮೇತ ಬಂದು ಚಿತ್ರವನ್ನು ನೋಡ್ಬೋದು, ಯಾಕಂದರೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಅಂತ ಹೇಳ್ಬೋದು. ಸೊ ಹಾಗೆ ಒಂದು ತಾಯಿಯ ಸೆಂಟಿಮೆಂಟ್ ಚೆನ್ನಾಗಿಟ್ಟಿದ್ದಾರೆ ಸಿನಿಮಾದಲ್ಲಿ. ಯಾವುದೇ ರೀತಿಯ ಒಂಥರ ರೋಮಾಂಚನ ಆಗ್ತದೆ, ಸ್ವಲ್ಪ ಒಂದು ಫೀಲ್ ಕೂಡ ಆಗುತ್ತೆ ಆ ಸಿನಿಮಾ ಅದು ನೋಡಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಹಳ್ಳಿ ಜನ ಬೆಂಗಳೂರಿಗೆ ಬಂದಾಗ ಯಾವ ಥರ ಒಂದು ಅನುಭವಿಸ್ತಾರೆ, ಅವರು ಬದುಕು ಕಟ್ಕೊಳ್ಳೋಕ್ಕೆ ಯಾವ ಥರ ಅವರು ಬೇರೆ ಬೇರೆ ವಿಧಾನಗಳನ್ನು ಒಂದು ಕೆಲಸದ ರೀತಿಗಳನ್ನು ಹುಡ್ಕೊತಾರೆ ಅನ್ನೋದು ಈ ಸಿನಿಮಾದಿಂದ ಗೊತ್ತಾಗ್ತದೆ. ಸೆಕೆಂಡ್ ಹಾಫು ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಯುವ ಬಾಸ್ ಫೈಟು ಸೀನು, ಡೈಲಾಗ್ ಮಾಸ್ಟರ್ ಏನು ಡೈಲಾಗ್ ಕೊಟ್ಟಿದ್ದಾರೆ, ಸಖತ್ತಾಗಿ ಡೈಲಾಗ್ ಕೊಟ್ಟಿದ್ದಾರೆ. ಡೈಲಾಗ್ ಕೂಡ ಇಷ್ಟ ಆಯಿತು. ಒಳ್ಳೆ ಸಾಂಗು, ಬ್ಯಾಂಗಲ್ ಬಂಗಾರಿ ಸಾಂಗ್ ಅಂತೂ ನಾನು ಸಖತ್ತಾಗಿ ಡ್ಯಾನ್ಸೇ ಮಾಡಿಬಿಟ್ಟೆ ಥಿಯೇಟ್ರಲ್ಲಿ, ತುಂಬ ಇಷ್ಟ ಆಯಿತು. ನಾನು ಕೇಳ್ಕೊಳೋದು ಇಷ್ಟೇ, ಜನರಲ್ಲಿ ಕನ್ನಡ ಚಿತ್ರಗಳನ್ನ ಉಳಿಸ್ಬೇಕು, ಬೆಳೆಸಬೇಕು, ಚಿತ್ರಮಂದಿರದಲ್ಲಿ ಬಂದು ಚಿತ್ರವನ್ನು ನೋಡಬೇಕು. ಜೈ ಅಪ್ಪು ಬಾಸ್, ಜೈ ಯುವ ಬಾಸ್. 100% ಇವರು ನೆಕ್ಸ್ಟ್ ಅಪ್ಕಮಿಂಗ್ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು. ಡೈಲಾಗ್ ಅದೇ ಹೇಳಿದ್ನಲ್ಲ, ಡೈಲಾಗ್ ಮಾತ್ರ ಸಖತ್ತಾಗಿ ಬರೆದುಕೊಟ್ಟಿದೆ, ಒಳ್ಳೆ ಡೈಲಾಗ್ಸು. ಡೈಲಾಗ್ ಚೆನ್ನಾಗಿದೆ, ಆಮೇಲೆ ಅವರು ಆ್ಯಕ್ಟಿಂಗು ಚೆನ್ನಾಗಿದೆ, ಸಾಂಗ್ಸ್ ಸಖತ್ತಾಗಿದೆ. ಸಾಂಗ್ಸ್ ಎಲ್ಲ ಒಂದೊಂದು ಸಾಹಿತ್ಯ ಕೂಡ ಸಖತ್ತಾಗಿ ಮಾಡಿದ್ದಾರೆ, ಡಿಫ್ರೆಂಟಾಗಿ ಮಾಡಿದ್ದಾರೆ ಸಾಂಗ್ಸ್. ಆಮೇಲೆ ಹಳ್ಳಿ ಜನ ಸಿಟಿಗೆ ಬಂದುಬಿಟ್ಟು ಮುಗ್ಧ ಜನ ಯಾವ ಥರ ಬಳಸ್ಕೊಂತಾರೆ ಸಿಟಿ ಒಳಗೆ, ಅದೊಂದು ಮೆಸೇಜ್ ಇದೆ ಇದರಲ್ಲಿ. ಅದನ್ನು ಮುಗ್ಧ ಜನ ಯಾವ ಥರ ಬಳಸ್ಕೊಂತಾರೆ, ಅದೊಂದು ಚೆನ್ನಾಗಿದೆ. ಇದರಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಮುಗ್ಧ ಜನನ ಇವ್ರು ಹೆಂಗೆ ಬಳಸ್ಕೊಂತಾರ, ಅದೊಂದು ಮೆಸೇಜ್ ಇದೆ ಇದರಲ್ಲಿ, ತುಂಬ ಚೆನ್ನಾಗಿ. ಒಟ್ಟಾರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ 100 ಡೇಸ್ ಪಕ್ಕ ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.